ANMR ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿ ನಗರದ ಎನ್ಆರ್ ಬಡಾವಣೆಯ ನಗರಸಭೆ ಕಚೇರಿಯ ಹಿಂಭಾಗದಲ್ಲಿರುವ ಗುರುಸ್ಪರ್ಶ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ವಿಶೇಷ ಚಿಕಿತ್ಸಾ ಸೌಲಭ್ಯಗಳು ದೊರೆಯಲಿದೆ. ಮಕ್ಕಳ ತಜ್ಞರಾದ ಡಾಕ್ಟರ್ ಕಲ್ಯಾಣ್ ಎಸ್.ಡಿ. ವಾರದ 7 ದಿನಗಳಲ್ಲಿ ಮಕ್ಕಳ ತುರ್ತು ಚಿಕಿತ್ಸೆ ಜೊತೆಗೆ ಪ್ರತಿದಿನ 7 ರಿಂದ ಮಧ್ಯರಾತ್ರಿ 12 ಗಂಟೆವರೆಗೂ ಕಾರ್ಯನಿರ್ವಹಿಸಲಿದ್ದಾರೆ. ನವಜಾತ ಶಿಶು ಆರೈಕೆ, ರೋಗ ನಿರೋಧಕ ಲಸಿಕೆಗಳು, ಒಳರೋಗಿ ಮತ್ತು ಹೊರರೋಗಿ ಸೇವೆಗಳ ಜೊತೆಗೆ ಫೋಟೋಥೆರಪಿ ಮತ್ತು ನೆಬುಲೈಸೇಷನ್ ಸೇವೆಗಳು ಇವರಿಂದ ದೊರೆಯಲಿದೆ. ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞರಾದ ಡಾಕ್ಟರ್ ಯಶಸ್ವಿನಿ ಜಿ ರವರು ವಾರದ 7 ದಿನಗಳಲ್ಲಿ ಬೆಳಗ್ಗೆ 10 ರಿಂದ ಮಧ್ಯಾಹ್ನ 2 ಗಂಟೆ, ಸಂಜೆ 6 ರಿಂದ 9 ಗಂಟೆವರೆಗೂ ಕಾರ್ಯನಿರ್ವಹಿಸಲಿದ್ದು ಬಂಜೆತನ ನಿವಾರಣೆ ಮತ್ತು ಲ್ಯಾಪ್ರೋಸ್ಕೋಪಿಕ್ ಸ್ಪೆಷಾಲಿಟಿ ತಜ್ಞರಾಗಿದ್ದು, ಇದರ ಜೊತೆಗೆ ಆಂಟಿನೇಟಲ್ ಕೇರ್, ನಾರ್ಮಲ್ ಡೆಲಿವರಿ ಮತ್ತು ಸಿಸೇರಿಯನ್ ಸೆಕ್ಷನ್, ಹೈ ರಿಸ್ಕ್ ಪ್ರೆಗ್ನೆನ್ಸಿ ಸರ್ವಿಸಸ್, ಫ್ಯಾಮಿಲಿ ಪ್ಲಾನಿಂಗ್ ಸರ್ವಿಸ್ ಸೇವೆಗಳ ಜೊತೆಗೆ ಗೈನಕಾಲಜಿಗೆ ಸಂಬಂಧಿಸಿದಂತೆ ಅಡೋಲಸೆಂಟ್ ಪ್ರಾಬ್ಲಮ್, PCOD ಪ್ರಾಬ್ಲಮ್, ಗರ್ಭಶಸ್ತ್ರ ಚಿಕಿತ್ಸೆ, ಕ್ಯಾನ್ಸರ್ ಸ್ಕ್ರೀನಿಂಗ್, ಲ್ಯಾಪ್ರೋಸ್ಕೋಪಿ ಸರ್ಜರಿ ಸೌಲಭ್ಯ ಇವರಿಂದ ದೊರೆಯಲಿದೆ. ಆಸ್ಪತ್ರೆಯಲ್ಲಿ ಔಷಧಿ ಅಂಗಡಿಯ ಸೌಲಭ್ಯ, ಒಳರೋಗಿಗಳ ಸಾಮಾನ್ಯ ಮತ್ತು ವಿಶೇಷ ಕೊಠಡಿಗಳ ಜೊತೆಗೆ ಆಕ್ಸಿಜನ್ ಸೌಲಭ್ಯದ ಕೊಠಡಿ ಸಹ ದೊರೆಯುತ್ತಿದೆ. ಹೆಚ್ಚಿನ ವಿವರಗಳಿಗೆ ಮೊಬೈಲ್ ಸಂಖ್ಯೆ 7676985401ಕ್ಕೆ ಸಂಪರ್ಕಿಸುವುದು. ಕಿಶೋರ ವಿದ್ಯಾಭವನ ಶಾಲೆಯಲ್ಲಿ ರಸ್ತೆ ಸುರಕ್ಷತಾ ಸಪ್ತಾಹ ಕಾರ್ಯಕ್ರಮ. 18 ವರ್ಷ ಮೇಲ್ಪಟ್ಟವರು ಮಾತ್ರ ವಾಹನ ತರಬೇತಿ ಪಡೆದುಕೊಂಡು ಚಾಲನೆ ಮಾಡಿ, ಅದಕ್ಕಿಂತ ಕಡಿಮೆ ವಯಸ್ಸಿನವರು ವಾಹನ ಚಾಲನೆ ಮಾಡಬೇಡಿ ಎಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಚಿಕ್ಕಬಳ್ಳಾಪುರ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳಾದ ಬಿ ಶಿಲ್ಪಾ ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಹೇಳಿದ್ದಲ್ಲದೆ, ವಾಹನಗಳು ಚಾಲನೆ ಮಾಡುವಾಗ ರಸ್ತೆ ಸುರಕ್ಷತಾ ನಿಯಮಗಳನ್ನು ಕಡ್ಡಾಯವಾಗಿ ಪಾಲನೆ ಮಾಡುವಂತೆ ಕೋರಿದರು. ಅವರು 36ನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸ 2025ರ ಅಂಗವಾಗಿ ಚಿಂತಾಮಣಿ ನಗರದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ಕಿಶೋರ ವಿದ್ಯಾಭವನ ಶಾಲೆ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಚಿಕ್ಕಬಳ್ಳಾಪುರ ಮತ್ತು ಪ್ರಾದೇಶಿಕ ಸಾರಿಗೆ ಇಲಾಖೆ ಚಿಕ್ಕಬಳ್ಳಾಪುರ ಇವರ ಸಂಯುಕ್ತ ಆಶ್ರಯದಲ್ಲಿ ಕಿಶೋರ ವಿದ್ಯಾಭವನ ಶಾಲಾ ಆವರಣದಲ್ಲಿ ರಸ್ತೆ ಸುರಕ್ಷಾ ಸಪ್ತಾಹದ ಅಂಗವಾಗಿ ಭಿತ್ತಿಪತ್ರಗಳ ಮೂಲಕ ಅರಿವು ಮೂಡಿಸುವ ಕಾರ್ಯಕ್ರಮ ಮತ್ತು ವೇದಿಕೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡುತ್ತಿದ್ದರು. ಎಲ್ಲ ಇಲಾಖೆಗಳು 1 ತಿಂಗಳ ಕಾಲ ಸಾರ್ವಜನಿಕರಿಗೆ, ಶಾಲಾ ವಿದ್ಯಾರ್ಥಿಗಳಿಗೆ ರಸ್ತೆ ಸುರಕ್ಷತೆ, ಸಂಚಾರ ನಿಯಮಗಳು ಹಾಗೂ ಇನ್ನಿತರ ಸುರಕ್ಷತಾ ನಿಯಮಗಳ ಬಗ್ಗೆ, 18 ವರ್ಷಕ್ಕಿಂತ ಮಕ್ಕಳು ಚಾಲನೆ ಮಾಡುವುದು ತಪ್ಪು ಎಂಬುದರ ಬಗ್ಗೆ, ಹೆಲ್ಮೆಟ್ ಧರಿಸಿ ಬೈಕ್ ಚಾಲನೆ ಮಾಡುವ ಬಗ್ಗೆ ನ್ಯಾಯಾಧೀಶರು ಮಕ್ಕಳಿಗೆ ಹಲವಾರು ಪ್ರಶ್ನೆಗಳನ್ನು ಮಾಡುವ ಮೂಲಕ ಮಕ್ಕಳಿಗೆ ಜಾಗೃತಿ ಮೂಡಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲಾ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಎ. ವಿವೇಕಾನಂದ ಮಾತನಾಡಿ, ಅಮೂಲ್ಯವಾದ ಜೀವವನ್ನು ರಕ್ಷಿಸಿಕೊಳ್ಳಲು ಎಲ್ಲ ವಾಹನ ಸವಾರರು ಕಡ್ಡಾಯವಾಗಿ ರಸ್ತೆ ಸುರಕ್ಷತಾ ಸೂಚನೆಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕೆಂದು ಮನವಿ ಮಾಡಿದರು. ಸಣ್ಣ ಪುಟ್ಟ ತಪ್ಪಿನಿಂದ ತಾತ್ಸಾರ, ಬೇಜವಾಬ್ದಾರಿ ಹಾಗೂ ನಿರ್ಲಕ್ಷ್ಯತನದಿಂದ ವಾಹನ ಚಾಲನೆ ಮಾಡುವುದರಿಂದಾಗುವ ದೊಡ್ಡ ಅನಾಹುತ, ಸಾವು ನೋವು ಸಂಭವಿಸುವ ಸಂಖ್ಯೆ ಹೆಚ್ಚಾಗಿರುವುದು ನೋವಿನ ಸಂಗತಿಯಾಗಿದೆ. ಮದ್ಯಪಾನ ಮಾಡಿ ವಾಹನ ಚಲಾಯಿಸಬಾರದು. ಅತಿ ವೇಗ ಅವಸರಕ್ಕೆ ಕಾರಣ. ಚಾಲನೆ ಮಾಡುವಾಗ ಸಂಕೇತಗಳನ್ನು ಪಾಲಿಸಬೇಕು. ಸೀಟ್ ಬೆಲ್ಟ್ ಬಳಸಬೇಕು. ಮುಖ್ಯವಾಗಿ ವಾಹನ ಚಾಲನೆ ಮಾಡುವಾಗ ಮೊಬೈಲ್ ಬಳಸಬಾರದು ಎಂದು ಹೇಳಿದರು. ಇನ್ನು ಅಪಘಾತಗಳ ಸಂಖ್ಯೆ ಕಡಿವಾಣ ಮಾಡಲು ಪ್ರಾಥಮಿಕ ಹಂತದ ಶಿಕ್ಷಣದಲ್ಲಿ ವಿದ್ಯಾರ್ಥಿಗಳಿಗೆ ರಸ್ತೆ ಸುರಕ್ಷತೆ ಕುರಿತು ಅರಿವು ಮೂಡಿಸುವ ಕಾರ್ಯಕ್ರಮ ಹಾಕಿಕೊಂಡಿದ್ದು, ಇದರ ಮೂಲಕ ಎಲ್ಲರಲ್ಲೂ ಜಾಗೃತಿ ಮೂಡಿಸುವ ಕೆಲಸವನ್ನು 1 ತಿಂಗಳ ಕಾಲ ಹಮ್ಮಿಕೊಂಡಿರುವುದಾಗಿ ಹೇಳಿದರು. ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಕುರಿತು ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸುವ ಭಿತ್ತಿಪತ್ರ ಬಿಡುಗಡೆ ಮಾಡಲಾಯಿತು. ಮಕ್ಕಳಿಗೆ ಅರಿವು ಮೂಡಿಸುವ ಟೋಪಿಗಳನ್ನು ಸಹ ವಿತರಣೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಪ್ರಾದೇಶಿಕ ಸಾರಿಗೆ ಇಲಾಖೆಯ ಚಂದ್ರಪ್ಪ, ಕಿಶೋರ ವಿದ್ಯಾಭವನ ಶಾಲೆಯ ಪ್ರಾಂಶುಪಾಲರಾದ ಮಂಜುನಾಥ್, ಮುಖ್ಯೋಪಾಧ್ಯಾಯರಾದ ರೇಖಾ ಬಯ್ಯಾರೆಡ್ಡಿ ಸೇರಿದಂತೆ ಶಾಲೆಯ ಶಿಕ್ಷಕರು, ಸಿಬ್ಬಂದಿ, ವಿದ್ಯಾರ್ಥಿಗಳು ಮತ್ತಿತರರು ಉಪಸ್ಥಿತರಿದ್ದರು. ಎಲ್ಲ ನೋಡಿರ್ತೀವಿ ಅಲ್ವಾ, ನಮ್ಮ ಎಷ್ಟೋ ಜನ್ಮಕ್ಕೆ ಮಕ್ಕಳೇ, ಎಷ್ಟೋ ಜನ್ಮಕ್ಕೆ ಒಂದ್ಸತಿ, ಒಂದು ವೇದಗಳಲ್ಲಿ ಹೇಳ್ತಾರೆ 1 ಕೋಟಿ ಜನ್ಮಕ್ಕೆ ಒಂದ್ಸತಿ ಮನುಷ್ಯ ಜನ್ಮ ಕೊಡೋದು ದೇವರು ನಮ್ಗೆ. 1 ಕೋಟಿ ಜನ್ಮಕ್ಕೆ ಅಂದ್ರೆ ವಿ ಗೋ ಥ್ರೂ ದ ಪ್ರೊಸೆಸ್ ಆಫ್ ಎವಲ್ಯೂಷನ್. ಒಂದೊಂದು ಪ್ರಾಣಿಗಳು, ಎಲ್ಲಾ ಪ್ರಾಣಿಗಳು ಏನೇನು ನೋಡ್ತಿದಾರಲ್ಲ, ವಿ ಹ್ಯಾವ್ ಬೀನ್ ಥ್ರೂ ದಟ್, ಗೊತ್ತಾಯ್ತಲ್ಲ. ಹಾಗಾಗಿ ಮನುಷ್ಯ ಜನ್ಮ ಕೊಡೋದು ನಮ್ಗೆ. ಯಾಕೆ ಅಂತ ಹೇಳಿದ್ರೆ ನಮ್ಗೆ ಬುದ್ಧಿಶಕ್ತಿ ಕೊಟ್ಟಿದ್ದಾರೆ. ಯಾವ್ದು ಕರೆಕ್ಟ್ ಯಾವ್ದು ತಪ್ಪು ಅಂತ ಗೊತ್ತಿರ್ತದೆ ನಮ್ಗೆ. ಹೆಲ್ಮೆಟ್ ಹಾಕೊಂಡು ಹೋದ್ರೆ ಕರೆಕ್ಟ್ ಅನ್ಸತ್ತೆ, ಹೆಲ್ಮೆಟ್ ಹಾಕೊಂಡು ಹೋಗಿದ್ರೆ ತಪ್ಪು ಅಂತ ನಮ್ಗೆ ಗೊತ್ತಿರ್ತದೆ. ಸೀಟ್ ಬೆಲ್ಟ್ ಹಾಕೊಂಡು ಹೋದ್ರೆ ಕರೆಕ್ಟ್, ಹಾಕೊಂಡು ಹೋಗ್ಲಿಲ್ಲ ಅಂದ್ರೆ ಅದು ತಪ್ಪು ಅಂತ ಗೊತ್ತಿರ್ತದೆ. ಆದ್ರೂ ಅದನ್ನೇ ಮಾಡ್ತೀವಿ. ಈಗ ಮೇಡಮ್ ಕೇಳಿದಾಗ ತಾವೆಲ್ಲ ಕೈ ಎತ್ತಿದ್ರಿ, ನಿಮ್ಗೆ ನಗುನು ಬಂತು, ಆ ದಾರಿಯಲ್ಲಿ ಹೋಗ್ಬೇಡಿ, 18 ವರ್ಷ ಆಗೋವರೆಗೂ ಕಾಯಿರಿ. 18 ವರ್ಷ ಆದ್ಮೇಲೆ ಲೈಸೆನ್ಸ್ ತಗೊಂಡು
ಗಾಡಿ ಓಡಿಸಿ, ಸುರಕ್ಷಿತ ಓಡಿಸಿ. ನಿಮ್ ಮನೇಲಿರೋ ತಂದೆ ತಾಯಿಯವ್ರಿಗೂ ಹೇಳಿ ಹೆಲ್ಮೆಟ್ ಹಾಕೊಂಡು ಹೋಗಿ. ಯಾಕಂದ್ರೆ ಈ ಕ್ಯಾಪ್ ಕೊಟ್ಟಿರೋದು ಯಾಕೆ ಅಂತ ಹೇಳಿದ್ರೆ ನಿಮ್ಗೆ ಬಿಸಿಲಿಂದ ಇದ್ ಮಾಡೋದಕ್ಕಲ್ಲ, ನಿಮ್ ಮನೆಗೆ ಹೋದಾಗ ಇಟ್ ಸೆನ್ಸ್ ಎ ಮೆಸೇಜ್. ನಿಮ್ ತಂದೆ ಅವ್ರು ಓದ್ತಾರೆ ಹೆಲ್ಮೆಟ್ ಹಾಕೊಂಡು ಓಡಿಸ್ಬೇಕು, ಸೀಟ್ ಬೆಲ್ಟ್ ಹಾಕೊಂಡು ಓಡಿಸ್ಬೇಕು ಅನ್ನೋ ಮೆಸೇಜ್ ಓದ್ತಾರೆ. ಆ ಮೆಸೇಜ್ ಓದಿ ಅವ್ರಿಗೂ ಅದು ಕನ್ವೆ ಆಗಿ ನಿಮ್ಗೆ ಕನ್ವೆ ಮಾಡಿದ್ರೆ ನಾವು ನಿಮ್ಮಿಂದ ಒಂದು 100 ಜನಕ್ಕೆ ಕನ್ವೆ ಆಗತ್ತೆ. ನಿಮ್ಮ ಬೋಧಕ ಸಿಬ್ಬಂದಿ, ಬೋಧಕೇತರ ಸಿಬ್ಬಂದಿ ಕನ್ವೆ ಮಾಡಿದ್ರೆ ಅವ್ರಿಗೆ 100 ಜನ ಕನ್ವೆ ಮಾಡ್ಬೋದು. ಸೊ ವಿ ಕ್ಯಾನ್ ಮೇಕ್ ಅ ರೋಡ್ ಸೇಫ್ಟಿ ಕಮ್ಯುನಿಟಿ ಅನ್ನೋ ಒಂದು ಉದ್ದೇಶದಿಂದ ನಾವು ಈ ಕಾರ್ಯಕ್ರಮ ಮಾಡಿದೀವಿ. ಎಲ್ಲರೂ ಎಕ್ಸಾಮ್ಗೆ ಚೆನ್ನಾಗಿ ಓದಿ, ಚೆನ್ನಾಗಿ ಎಕ್ಸಾಮ್ ಬರೀರಿ. ಆಲ್ ದ ಬೆಸ್ಟ್. ದೇವ್ರ ಒಳ್ಳೇದ್ ಮಾಡಿ. ಗೊತ್ತಿದೆ ಅಲ್ಲ, ಎಲ್ಲರೂ ಸುಸ್ತಾಗಿದ್ದೀರಾ? ಓಕೆ. ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆ ನಡೀತಾ ಇದೆ. ಸುಮಾರು 1ನೇ ತಾರೀಕಿಂದ ಹಿಡಿದು 31ನೇ ತಾರೀಕುವರೆಗೂ ಈ ಒಂದು ಮಾಸಾಚರಣೆ ನಡೆದಿದೆ. ಪ್ರತಿ ಶಾಲಾ ಕಾಲೇಜು ಎಲ್ಲ ಸರ್ಕಾರಿ ಇಲಾಖೆಗಳಲ್ಲೂ ರಸ್ತೆ ನಿಯಮದ ಬಗ್ಗೆ, ಸುರಕ್ಷತೆಯ ಬಗ್ಗೆ ನಮ್ಮ ಅಧಿಕಾರಿಗಳು ಒಂದು ಅರಿವನ್ನು ಮೂಡಿಸ್ತಾ ಇದ್ದಾರೆ. ಆಗ್ಲೇ ನಿಮ್ಮ ಮುಖ್ಯೋಪಾಧ್ಯಾಯರು ಹೇಳ್ದಾಗೆ ಎಷ್ಟು ಜನ ಗಾಡಿ ಓಡಿಸ್ತಾ ಇದ್ದೀರಿ? 2 ವೀಲರ್ ಎಲ್ಲರೂ ಬಾಯ್ಸ್, ಎಲ್ಲರೂ ಎಮ್ಮೆ. ಓಕೆ, ಗುಡ್. ಲೇಡೀಸ್, ಗರ್ಲ್ಸ್? ಓಕೆ. 4 ವೀಲರ್ ಯಾರಿಗೆ ಬರುತ್ತೆ? 4 ವೀಲರ್ ಗರ್ಲ್ಸ್ ಯಾರು ಇಲ್ವಾ? ಇದ್ದಾರೆ. ಓಕೆ. ಟ್ರೈನ್, ಬಸ್, ಲಾರಿ ಅದ್ಯಾರು ಓಡಿಸ್ತಿಲ್ವಾ? ಯಾರಾದ್ರೂ ಬಾಯ್ಸ್ 4 ವೀಲರ್ ಎಲ್ಲಾದ್ರೂ ತಗೊಂಡೋಗಿದ್ರಾ? 4 ವೀಲರ್ ಎಲ್ಲಿಗಾದ್ರೂ ತಗೊಂಡೋಗಿದ್ರಾ? ಓಕೆ. 2 ವೀಲರ್ ಎಲ್ಲಿಗೆ ತಗೊಂಡೋಗಿದ್ರಿ? ಮತ್ ಹೇಗ್ ಬಂತು ನಿಮಗೆ ಓಡಿಸ್ಲಿಕ್ಕೆ? ಹಾಗೆ ಕಲ್ತ್ಕೊಂಡ್ರ? ಎಷ್ಟ್ ದೂರ ಹೋಗಿದ್ರಿ ಹಬ್ಬ ಅಂತ? 1 ಕಿಲೋಮೀಟರ್, 2 ಕಿಲೋಮೀಟರ್ ಹೋಗಿದ್ರ? ಯಾರನ್ನ ಕೂರಿಸ್ಕೊಂಡು ಹೋಗಿದ್ರಿ ಹಿಂದೆ? ಯಾರಿಲ್ವಾ? ಓಕೆ. ಎಷ್ಟು ಏಜ್? ಎಷ್ಟು ನಿಮಗೆ? 14, 15, 16. ಲೈಸೆನ್ಸ್ ಎಷ್ಟು ಜನದ ಹತ್ರ ಇದೆ ಇಲ್ಲಿ? ಲೈಸೆನ್ಸ್ ಎಷ್ಟು ಜನದ ಹತ್ರ ಇದೆ? ಅಟ್ಲೀಸ್ಟ್ ಗೊತ್ತಿದ್ಯಾ ನಿಮ್ಗೆ ಲೈಸೆನ್ಸ್ ತಗೋಬೇಕು ಅಂತ? ಗೊತ್ತಿದ್ರು ವೆಹಿಕಲ್ ಓಡಿಸಿದ್ರಾ? ಓಕೆ. ಅದು ಅಫೆನ್ಸ್ ಅಂತ ಗೊತ್ತಾ ನಿಮ್ಗೆ? ಹಾಗಾದ್ರೂ ಓಡಿಸಿದ್ರಿ. ಓಕೆ. ಬಾಯ್ಸ್ ಎಷ್ಟು ಜನ ವೆಹಿಕಲ್ 2 ವೀಲರ್ ಓಡಿಸ್ಬೇಕಾದ್ರೆ ಹೆಲ್ಮೆಟ್ ಹಾಕೊಂಡಿದ್ರಿ? ಯಾರು ಕೊಟ್ಟಿದ್ಯಾರ ಹೆಲ್ಮೆಟ್ ನಿಮ್ಗೆ? ಅಲ್ಲ, ಆಯ್ತಾ ನಿಮ್ಗೆ? ನಿಮ್ ಸೈಜ್ ಹೆಲ್ಮೆಟ್ ಸಿಕ್ಕಿತ್ತಾ? ನಿಂತ್ಕೊ ಇಲ್ಲಿ ನೀನು. ಹಿಂಗನ್ನೆಲ್ಲ ಎಲ್ಲ ಹಾಕೊಂಡು ಹೋಗಿದ್ದೆ ಹೆಲ್ಮೆಟ್. ನಿನಗೆ ಎಲ್ಲಿತ್ತು ನಿನ್ಗೆ ಹೆಲ್ಮೆಟ್? ಸೈಜ್ ಆಗ್ತಿತ್ತಾ? ಕರೆಕ್ಟ್ ಆಗಿತ್ತ ಸೈಜು? ನೀನೇ ತಗೊಂಡ್ಯಾ? ಅಮ್ಮದಿತ್ತಾ? ಅಮ್ಮದ್ ಹಾಕೊಂಡ್ಯಾ? ಎಲ್ಲಿಗೆ ತಗೊಂಡೋಗಿದ್ದೆ ವೆಹಿಕಲ್? ರೌಂಡ್ಸ್ ಎಷ್ಟು ದೂರ ಹೋಗಿದ್ದೆ? 1/2 ಕಿಲೋಮೀಟರ್. ಅಮ್ಮನೇ ಹೇಳಿದ್ರ ಹೋಗ್ಲಿಕ್ಕೆ? ಕಲ್ತ್ಕೊ ಅಂತ ಹೇಳಿದ್ರ? ಮನೆ ಮುಂದೆನೆ ಓಡಾಡಿಸ್ತಾ, ರೋಡ್ ಮೇಲೆ ಓಡಾಡಿಸ್ತಾ? ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗೊತ್ತಾ ನಿನ್ಗೆ? ರೋಡಲ್ಲಿ ಓಡಿಸ್ಬೇಕಾದ್ರೆ ಗೊತ್ತಿದ್ಯಾ? 50%. ಏನ್ ಗೊತ್ತಿದೆ? ಏನ್ ಗೊತ್ತು ರೂಲ್ಸ್ ಬಗ್ಗೆ? ಒಂದು ಹೆಲ್ಮೆಟ್ ಹಾಕೋಬೇಕು, ಆಮೇಲೆ ಸ್ಪೀಡ್ ಲಿಮಿಟ್, ಆಮೇಲೆ ಲೆಫ್ಟ್ ಸೈಡ್ ಹೋಗ್ಬೇಕು, ಆಮೇಲೆ ಓವರ್ಟೇಕ್ ಮಾಡಬಾರ್ದು, ಆಮೇಲೆ ಸಿಗ್ನಲ್ ಜಂಪ್ ಮಾಡಬಾರ್ದು, ಆಮೇಲೆ
ನಿಂದ ಹ್ಯಾಡ್ ತೆಗಿ ನೋಡಲ್ಲಿ ಏನಿದೆ ಅಂತ. ಹಾ, ಹ್ಯಾಡ್ ತೆಗಿ. ಅಲ್ಲೇನೋ ಬರ್ದಿದೆ ನೋಡಲ್ಲಿ, ಓದು. ಏನಿದೆ? ಹಾ, ಎಲ್ಲರ ಹ್ಯಾಟ್ ಮೇಲೂ ಒಂದೊಂದು ರಸ್ತೆ ಸುರಕ್ಷತೆ ನಿಯಮದ ಬಗ್ಗೆ ಬರ್ದಿದೆ, ಹೌದಾ? ನೋಡ್ಕೊಂಡಿದ್ದೀರಾ? ಹಾಗೆ ಹಾಕೊಂಡು ಹೋಗಿದ್ದೀರಾ? ಏನಿದೆಪ್ಪ? ಹಾ, ಗೊತ್ತಾಯ್ತಾ? ಯಾವ್ದು ರೂಲ್ಸ್ ಗೊತ್ತಿಲ್ದೇನೆ ಹಾಗೆ ವೆಹಿಕಲ್ ತಗೊಂಡೋಗಿದ್ಯಾ? ಸೊ ಓಕೆ, ವೆಹಿಕಲ್ ತಗೊಂಡೋಗಿ ಏನಾದ್ರೂ ಯಾರಿಗಾದ್ರೂ ನನ್ನ ಗುದ್ರಿಸಿದ್ರೆ ಏನ್ ಮಾಡ್ತೀಯಾ? ಅಷ್ಟು ರ್ಯಾಶ್ ಆಗಿ ಓಡಿಸಲ್ಲ. ಆಯ್ತು, ನೀನೇ ಬಿದ್ದೆ, ಏನಾಗುತ್ತೆ? ಹಾ, ಕಲ್ತ್ಕೊಂಡಿದ್ಯಾ? ಕಲ್ತ್ಕೊಂಡಿದ್ರು ಬೀಳಲ್ಲ ಅನ್ನೋ ಕಾನ್ಫಿಡೆನ್ಸ್. ಆ ಕಡೆ ಯಾರಾದ್ರೂ ಎದುರುಗಡೆಯಿಂದ ಬಂದವ್ರು ಹೊಡೆದ್ರೆ ಏನ್ ಮಾಡ್ತೀಯಾ? ವೆಹಿಕಲ್ ಬರುತ್ತೀರಾ? ರೋಡಲ್ಲಿ ಓಡಿಸ್ತಾ ಇತ್ತಾ? ನೀವು ಓಡಿಸೋ ರೋಡಲ್ಲಿ ಯಾವ್ದು ವೆಹಿಕಲ್ ಬರಲ್ವಾ? ನೀನು ಓಡಿಸೋ ರೋಡಲ್ಲಿ ಯಾವ್ದು ವೆಹಿಕಲ್ ಬರ್ಲಿಲ್ವಾ? ಬರ್ತಿತ್ತಲ್ಲ, ಅವ್ರು ರ್ಯಾಶ್ ಆಗಿ ಓಡಿಸ್ತಿರ್ತಾರಲ್ವಾ? ಬರ್ತಿರ್ತಾರಲ್ವಾ? ಬರ್ತಾ ಇಲ್ವಾ? ಬರ್ತಿತ್ತು. ಬಂದು ಗುದ್ರಿಸಿದ್ರೆ ಏನ್ ಮಾಡ್ತಿದ್ದೆ? ಏನಾಗ್ತಿತ್ತು ನೆಕ್ಸ್ಟ್? ಏನಾಗ್ತಾ ಇತ್ತು? ಎಷ್ಟು ವಯಸ್ಸೆಷ್ಟು? 14. ಅಪ್ಪ ಅಮ್ಮಂಗೆ ಎಷ್ಟನೇ ಮಗ ನೀನು? ಇಬ್ರು. ಅಕ್ಕನ? ನೀನೊಬ್ನೇ ಮಗ ಹಾಗಾದ್ರೆ, ಗಂಡ್ ಮಗ. ಹಾ, ಏನಾರು ಹೆಚ್ಚು ಕಡಿಮೆ ಆದ್ರೆ ಏನ್ ಮಾಡ್ತಾರ ಅಪ್ಪ ಅಮ್ಮ? ವೆಹಿಕಲ್ಸ್ ಮುಟ್ಬಾರ್ದಲ್ವಾ? ಕಲ್ತ್ಕೊ ಅಂತಂದ್ರ? ಹಾಗಾದ್ರೆ ಈಗ ಫಸ್ಟ್ ನಿಮ್ ತಂದೆ ತಾಯಿನ ಕರ್ಸ್ಬೇಕು. ಫಸ್ಟ್ ನಿಮಗೆ ಹೇಳೋ ಬದಲು ಫಸ್ಟ್ ತಂದೆ ತಾಯಿನ ಕರೆಸಿ ಅವ್ರಿಗೆ ಫಸ್ಟ್ ಕಾನೂನುಗಳು ಹೇಳ್ಕೊಡ್ಬೇಕು. ಅವಾಗ ಕರೆಕ್ಟ್ ಆಗುತ್ತೆ. ಎಷ್ಟು ವರ್ಷದಲ್ಲಿ ಹೇಳಿದ್ರು ನೀನ್ ಕಲ್ತ್ಕೊ ಅಂತ ಅಪ್ಪ ಅಮ್ಮ? 14 ಹೇಳಿದ್ರು. 14 ಕಲ್ತೆ. ಒಂದ್ಸತಿನೂ ಬಿದ್ದಿಲ್ವಾ? ಓಕೆ, ಇನ್ನೊಂದ್ಸಲ ವೆಹಿಕಲ್ ಮುಟ್ಬಾರ್ದು. ಯಾರ್ದು ವೆಹಿಕಲ್ ಎತ್ತಾಗುತ್ತೆ, ಹೌದಾ? ಹಾಗಾಗಿ ಸಣ್ಣ ಮಕ್ಳಿದ್ದೀರಿ ಎಲ್ಲರೂ, ದಯಮಾಡಿ ವೆಹಿಕಲ್ ನ ಮುಟ್ಬೇಡಿ. 18 ಅದಕ್ಕೊಂದು ಏಜ್ ಅಂತಿದೆ. 18 ಇಯರ್ಸ್ ಕಂಪ್ಲೀಟ್ ಆಗ್ಲಿ, ಲೈಸೆನ್ಸ್ ತಗೊಳ್ಳಿ. ಚೆನ್ನಾಗಿ ವಾಹನ ಚಲಾವಣೆ ಮಾಡೋದು, ರೂಲ್ಸ್ ರೆಗ್ಯುಲೇಷನ್ಸ್ ತಿಳ್ಕೊಂಡು ನಂತರ ನೀವು ವೆಹಿಕಲ್ ಮುಟ್ಟಿ, ಆಯ್ತಾ? ಈಗೇನು ಅವಶ್ಯಕತೆ ಇಲ್ಲ ನಿಮ್ಗೆ ವೆಹಿಕಲ್ದು. ಸೈಕಲ್ ಇದೆ ಅಲ್ವಾ? ಸೈಕಲ್ ಇದೆಯಾ? ನಡ್ಕೊಂಡು ಬರುತ್ತೆ, ಗೊತ್ತಿದೆ ತಾನೇ ನಡೆಯೋದು? ನಡ್ಕೊಂಡು ಬನ್ನಿ ಅಷ್ಟೇ, ಆಯ್ತಾ? ಓಕೆ, ನೆಕ್ಸ್ಟ್ ಒಂದು ನಿಮಿಷ ಟಾಪಿಕ್ ಇಂದ ಹೊರಗಡೆ, ಯಾಕಂದ್ರೆ ನೀವು ಕಂಟಿನ್ಯೂ ಮಾಡಿ ಟಾಪಿಕ್ ಬಗ್ಗೆ. ನನ್ನ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ವತಿಯಿಂದ ಒಂದೆರಡು ನಾನು ಪ್ರತಿ ಶಾಲಾ ಕಾಲೇಜಿಗೆ ಹೋದಾಗ ಹೇಳ್ಬೇಕಾದಂತ ಒಂದು ಮಾಹಿತಿ ಅಂತಂದ್ರೆ ಪೋಕ್ಸೋ ಕಾಯ್ದೆ ಬಗ್ಗೆ ಒಂದು 5 ನಿಮಿಷದ ನಿಮ್ಗೆ ಮಾಹಿತಿ